ವಿದ್ಯಾರ್ಥಿಗಳೇ, ನೈಸರ್ಗಿಕ ಸಂಪನ್ಮೂಲಗಳ ಭಾಗ 2 ನೀವು ಆನಂದಿಸಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಮಳೆಯು ಹೇಗೆ ಸಂಭವಿಸುತ್ತದೆ, ಜಲಚಕ್ರದ ಬಗ್ಗೆ ಪ್ರಮುಖ ಮಾಹಿತಿಯೊಂದಿಗೆ ವಾತಾವರಣವು ಹೇಗೆ ಕಲುಷಿತವಾಗಿದೆ ಮತ್ತು ನೀರು ಹೇಗೆ ಅದ್ಭುತ ದ್ರವವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ನಾವು ಇನ್ನೊಂದು ಪ್ರಮುಖ ನೈಸರ್ಗಿಕ ಸಂಪನ್ಮೂಲ ಮಣ್ಣಿನ ಮೇಲೆ ಕೇಂದ್ರೀಕರಿಸೋಣ. ಕಲಿಕೆಯ ಉದ್ದೇಶಗಳು ಈ ವಿಡಿಯೋದ ಅಂತ್ಯದ ವೇಳೆಗೆ ಇದರ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ನೈಸರ್ಗಿಕ ಸಂಪನ್ಮೂಲ ಮಣ್ಣು. ಮಣ್ಣಿನಲ್ಲಿ ಸಮೃದ್ಧವಾಗಿರುವ ಖನಿಜಗಳು, ವಿವಿಧ ಜವಾಬ್ದಾರಿಯುತ ಅಂಶಗಳೊಂದಿಗೆ ಮಣ್ಣಿನ ರಚನೆ. ಪ್ರಮುಖ ಪದಗಳು: ಜೀವ ವೈವಿಧ್ಯ, ಹವಾಮಾನ, ಆಮ್ಲೀಕರಣ, ಕಾರ್ಬೋನೇಷನ್, ಜಲವಿಚ್ಛೇದನ, ಮಣ್ಣಿನ ಸವಕಳಿ, ಪರ್ಕೊಲೇಷನ್. ಮಣ್ಣಿನ ರಚನೆ. ಒಂದು ಪ್ರದೇಶದಲ್ಲಿನ ಜೀವನದ ವೈವಿಧ್ಯತೆಯನ್ನು ನಿರ್ಧರಿಸುವ ಪ್ರಮುಖ ಸಂಪನ್ಮೂಲ ಮಣ್ಣು. ಆದರೆ ಮಣ್ಣು ಅಂದ್ರೇನು ಮತ್ತು ಅದು ಹೇಗೆ ರೂಪುಗೊಳ್ಳುತ್ತೆ? ಬಂಡೆಗಳ ಹವಾಮಾನದಿಂದ ಮಣ್ಣು ರೂಪುಗೊಳ್ಳುತ್ತೆ. ಹವಾಮಾನ ಅಂದ್ರೆ ಏನು? ಹವಾಮಾನವು ಭೂಮಿಯ ಮೇಲ್ಮೈಯಲ್ಲಿರುವ ಬಂಡೆಗಳು ಮತ್ತು ಖನಿಜಗಳ ಒಡೆಯುವಿಕೆ ಅಥವಾ ಕರಗುವಿಕೆಯಾಗಿದೆ. ಒಂದು, ನಮ್ಮ ಭೂಮಿಗೆ ಹೊರಗಿನ ಪದರವನ್ನ ಕ್ರಸ್ಟ್ ಎಂದು ಕರೆಯಲಾಗುತ್ತೆ ಮತ್ತು ಈ ಪದರದಲ್ಲಿ ಕಂಡುಬರುವ ಖನಿಜಗಳು ಜೀವ ರೂಪಗಳಿಗೆ ವಿವಿಧ ಪೋಷಕಾಂಶಗಳನ್ನ ಪೂರೈಸುತ್ತದೆ. 2, ಆದಾಗ್ಯೂ ಖನಿಜಗಳು ಬೃಹತ್ ಬಂಡೆಗಳಲ್ಲಿ ಬಂಧಿತವಾಗಿದ್ದರೆ ಈ ಖನಿಜಗಳು ಜೀವಿಗಳಿಗೆ ಲಭ್ಯವಿರುವುದಿಲ್ಲ. ದೀರ್ಘಾವಧಿಯಲ್ಲಿ ಸಾವಿರಾರು ಮತ್ತು ಮಿಲಿಯನ್ ವರ್ಷಗಳವರೆಗೆ ಭೂಮಿಯ ಮೇಲ್ಮೈಯಲ್ಲಿ ಅಥವಾ ಹತ್ತಿರವಿರುವ ಬಂಡೆಗಳು ವಿವಿಧ ಭೌತಿಕ ಅಂಶಗಳಿಂದ ಒಡೆಯುತ್ತವೆ. ಅವುಗಳೆಂದರೆ ತಾಪಮಾನ, ಒತ್ತಡ, ಹಿಮ, ಬೇರಿನ ಕ್ರಿಯೆ ಮತ್ತು ಬಿಲದ ಪ್ರಾಣಿಗಳು. ರಾಸಾಯನಿಕ ಅಂಶಗಳಲ್ಲಿ ನೀರು, ಆಮ್ಲಜನಕ, ಆಮ್ಲಗಳು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಲ್ಲು ಹೂವುಗಳು ಮತ್ತು ಕೆಲವು ಜೈವಿಕ ಪ್ರಕ್ರಿಯೆಗಳಂತೆ ಭೂಮಿಯ ಮೇಲೆ ವಾಸಿಸುವ ಜೀವಿಗಳು ಸೇರಿವೆ. ಈ ಒಡೆಯುವಿಕೆಯ ಅಂತಿಮ ಉತ್ಪನ್ನವೆಂದರೆ ಸೂಕ್ಷ್ಮ ಮಣ್ಣಿನ ಕಣಗಳು. ಭೌತಿಕ ಅಂಶದ ಮೇಲೆ ಕೇಂದ್ರೀಕರಿಸೋಣ. ತಾಪಮಾನ.
ಸೂರ್ಯ. ಸೂರ್ಯನು ಹಗಲಿನಲ್ಲಿ ಬಂಡೆಗಳನ್ನು ಬಿಸಿ ಮಾಡುತ್ತಾನೆ ಮತ್ತು ರಾತ್ರಿಯಲ್ಲಿ ಅವುಗಳನ್ನು ವಿಸ್ತರಿಸುತ್ತಾನೆ. ಈ ಬಂಡೆಗಳು ತಣ್ಣಗಾಗುತ್ತವೆ ಮತ್ತು ಸಂಕೋಚಿತಗೊಳ್ಳುತ್ತವೆ. ಬಂಡೆಯ ಎಲ್ಲಾ ಭಾಗಗಳು ಒಂದೇ ವೇಗದಲ್ಲಿ ಹಿಗ್ಗುವುದಿಲ್ಲ ಮತ್ತು ಸಂಕುಚಿತಗೊಳ್ಳುವುದಿಲ್ಲ. ಬಿರುಕುಗಳ ರಚನೆಗೆ ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ಬೃಹತ್ ಬಂಡೆಗಳು ಸಣ್ಣ ತುಂಡುಗಳಾಗಿ ಒಡೆಯುತ್ತವೆ. ನೀರು. ನೀರು ಮಣ್ಣಿನ ರಚನೆಗೆ ಎರಡು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಸೂರ್ಯನಿಂದ ಅಸಮವಾದ ತಾಪಮಾನದಿಂದ ರೂಪುಗೊಂಡ ಬಂಡೆಗಳ ಬಿರುಕುಗಳಿಗೆ ನೀರು ಬರಬಹುದು. ಈ ನೀರು ನಂತರ ಹೆಪ್ಪುಗಟ್ಟಿದರೆ ಅದು ಬಿರುಕುಗಳನ್ನು ವಿಸ್ತರಿಸಲು ಕಾರಣವಾಗುತ್ತದೆ. ಗಮನಿಸಿ, ಹರಿಯುವ ನೀರು ದೀರ್ಘಕಾಲದವರೆಗೆ ಗಟ್ಟಿಯಾದ ಬಂಡೆಗಳನ್ನು ಹೊಡೆಯುತ್ತದೆ. ವೇಗವಾಗಿ ಹರಿಯುವ ನೀರು ಸಾಮಾನ್ಯವಾಗಿ ಕೆಳಗಿರುವ ಬಂಡೆಯ ದೊಡ್ಡ ಮತ್ತು ಸಣ್ಣ ಕಣಗಳನ್ನು ಒಯ್ಯುತ್ತದೆ. ಈ ಬಂಡೆಗಳು ಇತರ ಬಂಡೆಗಳ ವಿರುದ್ಧ ಉಜ್ಜುತ್ತವೆ ಮತ್ತು ಪರಿಣಾಮವಾಗಿ ಸವೆತವು ಬಂಡೆಗಳ ಸಣ್ಣ ಮತ್ತು ಸಣ್ಣ ಕಣಗಳನ್ನು ರೂಪಿಸಲು ಕಾರಣವಾಗುತ್ತದೆ. ನೀರು ನಂತರ ಈ ಕಣಗಳನ್ನು ತನ್ನೊಂದಿಗೆ ತೆಗೆದುಕೊಂಡ ತನ್ನ ಹಾದಿಯಲ್ಲಿ ಮತ್ತಷ್ಟು ಠೇವಣಿ ಇರುತ್ತದೆ. ಹೀಗೆ ಕಣ್ಣು ತನ್ನ ಮೂಲ ಬಂಡೆಯಿಂದ ದೂರದ ಸ್ಥಳಗಳಲ್ಲಿ ಕಂಡುಬರುತ್ತದೆ. ಗಾಳಿ. ಬಂಡೆಗಳ ಮೇಲೆ ನೀರುಜ್ಜುವ ಮತ್ತು ಅವುಗಳನ್ನು ಒಡೆಯುವ ಪ್ರಕ್ರಿಯೆಯಲ್ಲಿ ಬಲವಾದ ಗಾಳಿಯು ಬಂಡೆಗಳನ್ನು ಸವೆತಗೊಳಿಸುತ್ತದೆ. ಗಾಳಿಯು ಮರಗಳನ್ನು ನೀರಿನಂತೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಒಯ್ಯುತ್ತದೆ. ಜೀವಂತ ಜೀವಿಗಳು ಮಣ್ಣಿನ ರಚನೆಯ ಮೇಲೆ ಪ್ರಭಾವ ಬೀರುತ್ತವೆ. ನಾವು ಹಿಂದೆ ಓದಿದ ಕಲ್ಲುವು ಕೂಡ ಬಂಡೆಗಳ ಮೇಲ್ಮೈಯಲ್ಲಿ ಬೆಳೆಯುತ್ತದೆ. ಬೆಳೆಯುತ್ತಿರುವಾಗ ಅವು ಕೆಲವು ಪದಾರ್ಥಗಳನ್ನು ಬಿಡುಗಡೆ ಮಾಡುತ್ತವೆ. ಅದು ಕಲ್ಲಿನ ಮೇಲ್ಮೈಯನ್ನು ಪುಡಿಯಂತೆ ಮಾಡುತ್ತದೆ ಮತ್ತು ಮಣ್ಣಿನ ತೆಳುವಾದ ಪದರವನ್ನು ರೂಪಿಸುತ್ತದೆ. ಪಾಚಿಗಳಂತಹ ಇತರ ಸಣ್ಣ ಸಸ್ಯಗಳು ಈಗ ಈ ಮೇಲ್ಮೈಯಲ್ಲಿ ಬೆಳೆಯಬಹುದು ಮತ್ತು ಬಂಡೆಯನ್ನು ಮತ್ತಷ್ಟು ಒಡೆಯಬಹುದು. ದೊಡ್ಡ ಮರಗಳ ಬೇರುಗಳು ಕೆಲವೊಮ್ಮೆ ಬಂಡೆಗಳ ಬಿರುಕುಗಳಿಗೆ ಹೋಗುತ್ತವೆ. ಈ ಬೇರುಗಳು ದೊಡ್ಡದಾಗಿ ಬಿರುಕು ದೊಡ್ಡದಾಗುತ್ತದೆ. ಚಟುವಟಿಕೆ: ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ನೀರನ್ನು ಹೊಂದಿರುವ ಬೀಕರ್ಗೆ ಹಾಕಿ. ನೀರು ತೆಗೆದುಕೊಂಡ ಮಣ್ಣಿನ ಪ್ರಮಾಣಕ್ಕಿಂತ ಕನಿಷ್ಠ 5 ಪಟ್ಟು ಇರಬೇಕು. ಮಣ್ಣು ಮತ್ತು ನೀರನ್ನು ಬಲವಾಗಿ ಬೇರಿಸಿ ಮತ್ತು ಮಣ್ಣು ನೆಲೆಗೊಳ್ಳಲು ಅವಕಾಶ ಮಾಡಿಕೊಡಿ. ಸ್ವಲ್ಪ ಸಮಯದ ನಂತರ ಗಮನಿಸಿ. ನೀವು ನೋಡಿದಂತೆ ಮಣ್ಣು ಮಿಶ್ರಣವಾಗಿದೆ. ಇದು ಕಲ್ಲಿನ ಸಣ್ಣ ಕಣಗಳನ್ನು ಹೊಂದಿರುತ್ತದೆ. ಇದು ಹ್ಯೂಮಸ್ ಎಂದು ಕರೆಯಲ್ಪಡುವ ಕೊಳೆತ ಜೀವಂತ ಜೀವಿಗಳ ತುಣುಕುಗಳನ್ನು ಸಹ ಒಳಗೊಂಡಿದೆ. ಇದರ ಜೊತೆಗೆ ಮಣ್ಣು ವಿವಿಧ ರೀತಿಯ ಸೂಕ್ಷ್ಮ ಜೀವಂತವಾದಿಯನ್ನು ಸಹ ಒಳಗೊಂಡಿದೆ.
ಮಣ್ಣಿನ ಪ್ರಕಾರವನ್ನು ಅದರಲ್ಲಿ ಕಂಡುಬರುವ ಕಣಗಳ ಸರಾಸರಿ ಗಾತ್ರದಿಂದ ನಿರ್ಧರಿಸಲಾಗುತ್ತದೆ ಮತ್ತು ಮಣ್ಣಿನ ಗುಣಮಟ್ಟವನ್ನು ಹ್ಯೂಮಸ್ ಪ್ರಮಾಣ ಮತ್ತು ಅದರಲ್ಲಿ ಕಂಡುಬರುವ ಸೂಕ್ಷ್ಮಜೀವಿಗಳಿಂದ ನಿರ್ಧರಿಸಲಾಗುತ್ತದೆ. ನಿರ್ದಿಷ್ಟ ಮಣ್ಣಿನಲ್ಲಿ ಕಂಡುಬರುವ ಖನಿಜ ಪೋಷಕಾಂಶಗಳು ಅವಲಂಬಿಸಿರುತ್ತದೆ. ಎ. ಬಂಡೆಗಳ ವಿಧ. ಬಿ. ಮಣ್ಣಿನ ಪೋಷಕಾಂಶದ ಅಂಶ. ಸಿ. ಹ್ಯೂಮಸ್ ಪ್ರಮಾಣ. ಅದರಲ್ಲಿ ಉಪಸ್ಥಿತರಿದ್ದು ಡಿ ಮತ್ತು ಮಣ್ಣಿನ ಆಳ ಎ ಮಣ್ಣಿನಲ್ಲಿ ಯಾವ ಸಸ್ಯಗಳು ಬೆಳೆಯುತ್ತವೆ ಎಂಬುದನ್ನು ನಿರ್ಧರಿಸುವ ಕೆಲವು ಅಂಶಗಳು ಇವು. ಹೀಗಾಗಿ ಹ್ಯೂಮಸ್ ಮತ್ತು ಜೀವಂತ ಜೀವಿಗಳನ್ನು ಒಳಗೊಂಡಿರುವ ಮಣ್ಣಿನ ಮೇಲ್ಮೈನ ಪದರವನ್ನು ಮೇಲ್ಮಣ್ಣು ಎಂದು ಕರೆಯಲಾಗುತ್ತದೆ. ಮೇಲ್ಮಣ್ಣಿನ ಗುಣಮಟ್ಟವನ್ನು ಆ ಪ್ರದೇಶದಲ್ಲಿನ ಜೀವವೈವಿಧ್ಯತೆಯನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ. ಆಧುನಿಕ ಕೃಷಿ ಪದ್ಧತಿಗಳು ಹೆಚ್ಚಿನ ಪ್ರಮಾಣದ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಈ ವಸ್ತುಗಳ ದೀರ್ಘಾವಧಿಯ ಬಳಕೆಯು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಮರುಬಳಕೆ ಮಾಡುವ ಮಣ್ಣಿನ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುವ ಮೂಲಕ ಮಣ್ಣಿನ ರಚನೆಯನ್ನು ನಾಶಪಡಿಸುತ್ತದೆ. ಇದು ಎರೆಹುಳುಗಳನ್ನು ಕೊಲ್ಲುತ್ತದೆ, ಸಮೃದ್ಧ ಹ್ಯೂಮಸ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸಾಮರ್ಥನೀಯ ಅಭ್ಯಾಸಗಳನ್ನು ಅನುಸರಿಸಿದರೆ ಫಲವತ್ತಾದ ಮಣ್ಣನ್ನು ತ್ವರಿತವಾಗಿ ಜಾರುಗೊಳಿಸಬಹುದು. ಮಣ್ಣಿನಿಂದ ಉಪಯುಕ್ತ ಘಟಕಗಳನ್ನು ತೆಗೆದುಹಾಕುವುದು ಮತ್ತು ಇತರ ವಸ್ತುಗಳನ್ನು ಸೇರಿಸುವುದು ಮಣ್ಣಿನ ಫಲವತ್ತತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಮತ್ತು ಮಣ್ಣಿನಲ್ಲಿರುವ ಜೀವಿಗಳ ವೈವಿಧ್ಯತೆಯನ್ನು ಮಣ್ಣಿನ ಮಾಲಿನ್ಯ ಎಂದು ಕರೆಯಲಾಗುತ್ತದೆ. ನಿಮಗೆ ಗೊತ್ತೇ? ಇದು ನಾವು ಒಂದೇ ಸ್ಥಳದಲ್ಲಿ ಕಾಣುವ ಮಣ್ಣು ಬಹಳ ಕಾಲದಿಂದ ರಚಿಸಲ್ಪಟ್ಟಿದೆ. ಆದಾಗ್ಯೂ ಮೊದಲ ಸ್ಥಳದಲ್ಲಿ ಮಣ್ಣನ್ನು ಸೃಷ್ಟಿಸಿದ ಮತ್ತು ಆ ಸ್ಥಳಕ್ಕೆ ಮಣ್ಣನ್ನು ತಂದ ಕೆಲವು ಅಂಶಗಳು ಮಣ್ಣನ್ನು ತೆಗೆಯಲು ಕಾರಣವಾಗಿರಬಹುದು. ಮಣ್ಣಿನ ಸೂಕ್ಷ್ಮ ಕಣಗಳನ್ನು ಹರಿಯುವ ನೀರು ಅಥವಾ ಗಾಳಿಯಿಂದ ಒಯ್ಯಬಹುದು. ಎಲ್ಲ ಮಣ್ಣು ಕೊಚ್ಚಿಕೊಂಡು ಹೋದರೆ ಮತ್ತು ಕೆಳಗಿರುವ ಬಂಡೆಗಳು ತೆರೆದುಕೊಂಡರೆ ಅಮೂಲ್ಯವಾದ ಸಂಪನ್ಮೂಲವು ಕಳೆದು ಹೋಗುತ್ತದೆ. ಇದರ ಪರಿಣಾಮವಾಗಿ ಬಂಡೆಯ ಮೇಲೆ ಸಸ್ಯವರ್ಗದ ಬೆಳವಣಿಗೆಯು ಬಹಳ ಕಡಿಮೆಯಾಗಿದೆ. ಚಟುವಟಿಕೆ 2 ಒಂದೇ ಟ್ರೇಗಳನ್ನು ತೆಗೆದುಕೊಂಡು ಅವುಗಳನ್ನು ಮಣ್ಣಿನಿಂದ ತುಂಬಿಸಿ. ಒಂದು ಟ್ರೇನಲ್ಲಿ ಸಾಸಿವೆ ಅಥವಾ ಆಸಿಬೇಳೆ ಅಥವಾ ಭತ್ತವನ್ನು ನೆಡಿ ಮತ್ತು ಮೊದಲ ಟ್ರೇ ಸಸ್ಯದ ಬೆಳವಣಿಗೆಯಿಂದ ಮುಚ್ಚುವವರೆಗೆ ಕೆಲವು ದಿನಗಳವರೆಗೆ ನಿಯಮಿತವಾಗಿ ನೀರು ಹಾಕಿ. ಈಗ 2 ಟ್ರೇಗಳನ್ನು ಓರೆಯಾಗಿಸಿ ಮತ್ತು ಅವುಗಳನ್ನು ಆ ಸ್ಥಾನದಲ್ಲಿ ಸರಿಪಡಿಸಿ. 2 ಟ್ರೇಗಳು ಒಂದೇ ಕೋನದಲ್ಲಿ ಓರೆಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. 2 ಟ್ರೇಗಳಲ್ಲಿ ಸಮಾನ ಪ್ರಮಾಣದ ನೀರನ್ನು ನಿಧಾನವಾಗಿ ಸುರಿಯಿರಿ, ಆದರೆ ಟ್ರೇಗಳಿಂದ ನೀರು ಹರಿಯುತ್ತದೆ. ಟ್ರೇಗಳಿಂದ ಹೊರತೆಗೆಯಲಾದ ಮಣ್ಣಿನ ಪ್ರಮಾಣವನ್ನು ಅಧ್ಯಯನ ಮಾಡಿ. 2 ಟ್ರೇಗಳಲ್ಲಿನ ಪ್ರಮಾಣ ಒಂದೇ ಆಗಿರುತ್ತದೆ
ಈಗ ಎತ್ತರದಿಂದ 2 ಟ್ರೇಗಳಲ್ಲಿ ಸಮಾನ ಪ್ರಮಾಣದ ನೀರನ್ನು ಸುರಿಯಿರಿ. ನೀವು ಮೊದಲು ಸುರಿಸಿದ್ದಕ್ಕಿಂತ 3 ಅಥವಾ 4 ಪಟ್ಟು ಹೆಚ್ಚು ಸುರಿಯಿರಿ. ಈಗ ಟ್ರೇಗಳಿಂದ ಹೊರತೆಗೆಯಲಾದ ಮಣ್ಣಿನ ಪ್ರಮಾಣವನ್ನು ಅಧ್ಯಯನ ಮಾಡಿ. 2 ಟ್ರೇಗಳಲ್ಲಿ ಮಣ್ಣಿನ ಪ್ರಮಾಣ ಒಂದೇ ಆಗಿದೆಯೇ? ಮೊದಲು ತೊಳೆದಿರುವ ಮಣ್ಣಿನ ಪ್ರಮಾಣಕ್ಕೆ ಹೆಚ್ಚು ಅಥವಾ ಕಡಿಮೆ ಸಮಾನವಾಗಿರುತ್ತದೆಯೇ? ಮಣ್ಣಿನ ಸವೆತವನ್ನು ತಡೆಗಟ್ಟುವಲ್ಲಿ ಸಸ್ಯಗಳ ಬೇರುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರಪಂಚದಾದ್ಯಂತ ನಡೆಯುತ್ತಿರುವ ದೊಡ್ಡ ಪ್ರಮಾಣದ ಅರಣ್ಯನಾಶವು ಜೀವವೈವಿಧ್ಯತೆಯನ್ನು ನಾಶಪಡಿಸುವುದಿಲ್ಲದೆ ಮಣ್ಣಿನ ಸವಕಳಿಗೆ ಕಾರಣವಾಗುತ್ತದೆ. ಕಡಿಮೆ ಸಸ್ಯವರ್ಗವನ್ನು ಹೊಂದಿರುವ ಮಣ್ಣನ್ನು ಬಹಳ ಬೇಗನೆ ತಡೆಯುವ ಸಾಧ್ಯತೆಯಿದೆ. ಗುಡ್ಡಗಾಡು ಅಥವಾ ಪರ್ವತ ಪ್ರದೇಶಗಳಲ್ಲಿ ಇದು ವೇಗಗೊಳ್ಳುತ್ತದೆ. ಮಣ್ಣಿನ ಸವೆತದ ಈ ಪ್ರಕ್ರಿಯೆಯನ್ನು ಹಿಮ್ಮುಖಗೊಳಿಸುವುದು ತುಂಬ ಕಷ್ಟ. ನೆಲದ ಮೇಲಿನ ಸಸ್ಯವರ್ಗದ ಹೊದಿಕೆಯು ಮಣ್ಣಿನ ಆಳವಾದ ಪದರಗಳಲ್ಲಿ ನೀರಿನ ಪ್ರಸರಣದಲ್ಲಿ ಒಂದು ಪಾತ್ರವನ್ನು ಹೊಂದಿದೆ. ನೆನಪಿಡುವ ಅಂಶಗಳು: ಹವಾಮಾನವು ಭೂಮಿಯ ಮೇಲ್ಮೈಯಲ್ಲಿರುವ ಬಂಡೆಗಳು ಮತ್ತು ಖನಿಜಗಳ ಒಡೆಯುವಿಕೆ ಅಥವಾ ಕರಗುವಿಕೆಯಾಗಿದೆ. ಬಂಡೆಗಳ ವಿಘಟನೆಯಲ್ಲಿ ಸೂರ್ಯ, ನೀರು, ಗಾಳಿ ಮತ್ತು ಜೀವಂತ ಜೀವಿಗಳಂತಹ ವಿವಿಧ ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮಣ್ಣಿನ ಸವಕಳಿ ತಡೆಯುವಲ್ಲಿ ಮರಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅರಣ್ಯನಾಶವು ಮಣ್ಣಿನ ಸವೆತಕ್ಕೆ ಕಾರಣವಾಗುತ್ತವೆ. ಮತ್ತು ಮರುಭೂಮಿಯಾಗುವಿಕೆ ಮತ್ತು ಜೀವವೈವಿಧ್ಯತೆಯನ್ನು ನಾಶಪಡಿಸುತ್ತದೆ. ಮಣ್ಣಿನಿಂದ ಉಪಯುಕ್ತ ಘಟಕಗಳನ್ನು ತೆಗೆದುಹಾಕುವುದು ಮತ್ತು ಮಣ್ಣಿನ ಫಲವತ್ತತೆಯ ಮೇಲೆ ಪರಿಣಾಮ ಬೀರುವ ಇತರ ವಸ್ತುಗಳನ್ನು ಸೇರಿಸುವುದನ್ನು ಮಣ್ಣಿನ ಮಾಲಿನ್ಯ ಎಂದು ಕರೆಯಲಾಗುತ್ತದೆ.